ಒಂದು ಗ್ರಾಮದಲ್ಲಿ ಆದಿತ್ಯ ತನ್ನ ಹೆಂಡತಿ ರೂಪಾಲಿ ಹಾಗೂ ಮುದ್ದಾದ ಮಗಳು ಚಿಂಟು ಜೊತೆಯಲ್ಲಿ ವಾಸವಾಗಿದ್ದನು. ಆದಿತ್ಯ ಒಂದು ಹೊಲದಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದನು. ಹೊಲದಲ್ಲಿ ಕೆಲಸ ಮುಗಿದ ನಂತರ ಅವನು ಕಾಡಿನಲ್ಲಿ ಸೌದೆ ಕಡಿಯಲು ಹೋಗುತ್ತಿದ್ದನು. ಒಂದು ದಿವಸ ಆದಿತ್ಯ ಬರೀ ಹೊಟ್ಟೆಯಲ್ಲಿ ಹೋಗಿದ್ದನು. ಅರೆ, ಈ ದಿನ ನಾನು ಖಾಲಿ ಹೊಟ್ಟೆಯಲ್ಲಿ ಬಂದಿದ್ದೀನಿ. ಏನಾದರೂ ತಿನ್ನಲು ಸಿಗಬಹುದಾ ಎಂದು ನೋಡ್ತೀನಿ. ಆದಿತ್ಯ ನಡೆದುಕೊಂಡು ಒಂದು ಕೆರೆಯ ಬಳಿ ಬಂದನು. ಕೆರೆಯ ಪಕ್ಕದಲ್ಲಿ ಒಂದು ದೊಡ್ಡ ಮರವನ್ನು ನೋಡಿದನು. ಆದರೆ ಅದನ್ನು ಕಡಿಯಲು ಮನಸ್ಸಾಗದೆ ಹಾಗೆ ಮುಂದೆ ಹೋದನು. ಹಾಗೆ ಮುಂದೆ ಬೇರೆ ಮರಗಳು ಸಿಗಬಹುದು ಎಂದು ಮುಂದೆ ಹೋದನು. ಸ್ವಲ್ಪ ದೂರ ಮುಂದೆ ನಡೆದು ಹೋದನು. ಅಲ್ಲಿದ್ದ ಮರಗಳನ್ನು ಯಾರೋ ಕಡಿದುಕೊಂಡು ಹೋಗಿದ್ದರು. ಅದನ್ನು ನೋಡಿ ಆದಿತ್ಯ ತುಂಬ ಬೇಸರದಿಂದ ಹೋಗುತ್ತಿದ್ದನು. ಆವಾಗ ದಾರಿಯಲ್ಲಿ ಆದಿತ್ಯನ ಸ್ನೇಹಿತ ರಾಮೇಗೌಡ ಅಲ್ಲಿದ್ದ ಮರಗಳನ್ನು ಕಡಿದು ತೆಗೆದುಕೊಂಡು ಬರುತ್ತಿದ್ದನು. ಅರೆ ಆದಿತ್ಯನೇ, ಇವತ್ತೇನು ಬರೀ ಕೈಯಲ್ಲಿ ಬರುತ್ತಿದ್ದೀರಾ? ಮರ ಕಡಿಯಲಿಲ್ಲವೇ? ರಾಮಣ್ಣ, ತುಂಬಾ ಕಟ್ಟಿಗೆ ಸಿಕ್ಕಿದೆ ಎಂದು ಅನ್ನಿಸುತ್ತದೆ. ನನಗೆ ಯಾವುದೇ ಕಟ್ಟಿಗೆ ಸಿಗಲಿಲ್ಲ. ಯಾರೋ ಕಡಿದುಕೊಂಡು ಹೋಗಿದ್ದಾರೆ. ಹೌದಾ? ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡು, ಎಂದು ಹೇಳಿ ರಾಮೇಗೌಡ ಅಲ್ಲಿಂದ ಹೊರಟು ಹೋದನು. ಆದಿತ್ಯ ಬರೀ ಕೈಯಲ್ಲೇ ಮನೆಗೆ ಬಂದನು. ರೂಪಾಲಿ ಹಾಗೂ ಚಿಂಟು ಆದಿತ್ಯನಿಗೋಸ್ಕರ ಎದುರು ನೋಡುತ್ತಿದ್ದರು. ಆದಿತ್ಯ ಬಂದನು. ಅರೆ, ಬಂದ್ರಾ? ಇವತ್ತು ಬರೀ ಕೈಯಲ್ಲಿ ಬಂದಿದ್ದೀರಾ? ಕಟ್ಟಿಗೆ ತರ್ಲಿಲ್ವಾ? ನಾನೇನ್ ಮಾಡ್ಲಿ? ನನಗೆ ಯಾವುದೇ ಕಟ್ಟಿಗೆ ಸಿಗಲಿಲ್ಲ. ಯಾರೋ ಕಡಿದುಕೊಂಡು ಹೋಗಿದ್ದಾರೆ. ಇವತ್ತು ಮನೆಯಲ್ಲಿ ಒಂದು ಪದಾರ್ಥ ಕೂಡ ಇಲ್ಲ. ಅಕ್ಕಿ, ಬೇಳೆ ಎಲ್ಲವೂ ಖಾಲಿಯಾಗಿದೆ. ತರಲು ಹಣ ಕೂಡ ಇಲ್ಲ. ಏನ್ ಮಾಡೋದು ಒಂದು ತಿಳಿತಾ ಇಲ್ಲ. ಈ ದಿನ ಹೇಗೋ ಉಪವಾಸ ಇದ್ರೆ ಆಯ್ತು. ನಾಳೆ ಏನಾದರೂ ವ್ಯವಸ್ಥೆ ಮಾಡ್ತೇನೆ. ನಾವೇನೋ ಉಪವಾಸ ಇರಬಹುದು, ಆದ್ರೆ ನಮ್ಮ ಮಗಳು ಉಪವಾಸ ಇರಬೇಕಾ? ಅವಳಿಗೆ ತಿನ್ನಲು ಏನಾದರೂ ಹಣ್ಣನ್ನು ಕೊಡು ಎಂದು ಹೇಳುತ್ತಾನೆ. ಆ ದಿನ ರಾತ್ರಿ ಅವರು ಹಾಗೆ ಮಲಗಿಕೊಳ್ಳುತ್ತಾರೆ. ಮರುದಿನ ಆದಿತ್ಯ ಇನ್ನು ಬೇಗ ಕಾಡಿಗೆ ಬರುತ್ತಾನೆ. ದೇವರೇ, ಈ ದಿನವಾದರೂ ನನಗೆ ಸೌದೆ ಸಿಗುವ ಹಾಗೆ ಮಾಡು. ಇವತ್ತು ಸೌದೆ ಸಿಕ್ಕಿದರೆ ನಮ್ಮ ಈ ದಿನದ ಊಟದ ವ್ಯವಸ್ಥೆ ಆಗುತ್ತೆ ಎಂದುಕೊಳ್ಳುತ್ತಾ ಆದಿತ್ಯ ಸೌದೆ ಕಡಿಯಲು ಹೋದನು. ಆಗಲೇ ಅಲ್ಲಿದ್ದ ಮರಗಳನ್ನು ಯಾರೋ ಕಡಿದುಕೊಂಡು ಹೋಗಿದ್ದರು. ಅದನ್ನು ನೋಡಿ ಆದಿತ್ಯ ತುಂಬಾ ಬೇಸರಗೊಂಡನು. ಅಯ್ಯೋ, ಯಾರೋ ಈ ಮರಗಳನ್ನು ಕಡಿದುಕೊಂಡು ಹೋಗಿದ್ದಾರೆ. ಅಲ್ಲಿದ್ದ ಮರಗಳನ್ನು ಮಂಗಲಾಲ್ ಕಡಿದುಕೊಂಡು ಹೋಗುತ್ತಿದ್ದನು. ಅವನನ್ನು ನೋಡಿ ಆದಿತ್ಯ, ಅರೆ ಮಂಗಲಾಲ್ ಅಣ್ಣ, ಇವತ್ತೇನು ಇಷ್ಟು ಬೇಗ ಮರವನ್ನು ಕಡಿದುಕೊಂಡು ಹೋಗ್ತಾ ಇದ್ದೀರಾ? ಆದಿತ್ಯ, ನಾನು ರಾತ್ರಿನೇ ಬಂದು ಈ ಮರಗಳನ್ನು ಕಡಿದಿದ್ದೇನೆ. ಎಷ್ಟೊಂದು ಬೇಗ ಬಂದೆ. ಮರ ಕೂಡ ಸಿಗಲಿಲ್ಲ. ನನಗೆ ಈ ಕೆಲಸ ಬಿಟ್ರೆ ಬೇರೆ ಕೆಲಸ ಬರಲ್ಲ. ಏನ್ ಮಾಡೋದು ಏನು ತಿಳಿಯಲಿಲ್ಲ. ಏನ್ ಮಾಡ್ಲಿ? ಕ್ಷಮಿಸು ಆದಿತ್ಯ, ನಾನು ರಾತ್ರಿ ಮರಗಳನ್ನು ಕಡಿದುಕೊಂಡು ಬಂದೆ. ಇದರ ಬಗ್ಗೆ ನಾನು ಒಂಚೂರು ಕೂಡ ಯೋಚಿಸಿಲ್ಲ ಎಂದು ಹೇಳಿ ಮಂಗಲಾಲ್ ಅಲ್ಲಿದ್ದ ಹೊರಟು ಹೋದನು. ಆ ದಿನ ಕೂಡ ಆದಿತ್ಯ ಬರೀ ಕೈಯಲ್ಲೇ ಮನೆಗೆ ಬಂದನು. ಇವತ್ತು ಕೂಡ ಬರೀ ಕೈಯಲ್ಲೇ ಬಂದಿದ್ದೀರಿ? ಏನ್ ಮಾಡ್ಲಿ ಹೇಳಿ ರೂಪಾಲಿ, ನೆನ್ನೆ ರಾತ್ರಿನೇ ಮಂಗಲಾಲ್ ಮರಗಳನ್ನು ಕಡಿದುಕೊಂಡು ಹೋಗಿದ್ದಾನೆ. ಸರಿ ಬಿಡಿ, ಏನಾದ್ರೂ ವ್ಯವಸ್ಥೆ ಆಗತ್ತೆ ನೋಡೋಣ. ಅದೇ ಚಿಂತೆಯಲ್ಲಿ ನಾನು ಕೂಡ ಇದ್ದೇನೆ. ನಾಳೆ ಏನಾದ್ರೂ ಮಾಡ್ಲೇಬೇಕು. ಮರಗಳು ಸಿಗದಿದ್ರೆ ಬೇರೆ ಕೂಲಿ ಕೆಲಸಕ್ಕೆ ಹೋಗ್ತೀನಿ ಎಂದು ಹೇಳುತ್ತಾನೆ. ಮರುದಿನ ಬೆಳಗ್ಗೆ ಆದಿತ್ಯ ತುಂಬಾ ವಿಶ್ವಾಸದಿಂದ ಮರ ಕಡಿಯಲು ಬಂದನು. ದೊಡ್ಡ ಮರ, ತುಂಬಾನೇ ಸೌದೆ ಸಿಗುತ್ತೆ ಅನ್ಸುತ್ತೆ ಈ ದಿನ ಎಂದು ಖುಷಿಯಿಂದ ಮರ ಕಡಿಯಲು ಪ್ರಾರಂಭಿಸಿದನು. ಆದಿತ್ಯ ಮರವನ್ನು ಕಡಿಯಲು ಪ್ರಾರಂಭಿಸಿದನು. ಅವನು ಎಷ್ಟೇ ಪ್ರಯತ್ನ ಪಟ್ಟರೂ ಒಂದು ಚೂರು ಕೂಡ ಮರ ಅಲ್ಲಾಡಲಿಲ್ಲ. ಅರೆ, ಎಷ್ಟೇ ಪ್ರಯತ್ನ ಪಟ್ಟರೆ ಈ ಮರವನ್ನು ಕಡಿಯಲು ಆಗುತ್ತಿಲ್ಲ. ಇಲ್ಲಿ ಏನಾಗ್ತಾ ಇದೆ ಎಂದುಕೊಂಡು ಮತ್ತೆ ಮರ ಕಡಿಯಲು ಪ್ರಯತ್ನ ಪಟ್ಟನು. ಆವಾಗ ಅವನಿಗೆ ಮೆಲು ಧ್ವನಿ ಕೇಳಿಸಿತು. ಅವನು ಇದು ಯಾರ ಧ್ವನಿ ಎಂದು ಗಾಬರಿಗೊಂಡನು. ಹೇ ಹುಡುಗ, ಈ ಮರಗಳನ್ನು ಕಡಿಯಬೇಡ. ಪ್ರಣಮ ಗುರುಗಳೇ, ಈ ಕಾಡಿನಲ್ಲಿ ಸೌದೆ ಕಡಿಯುವ ಅನುಮತಿ ಇದೆ.
ಆದರೆ ನೀವೇನಕ್ಕೆ ಇಲ್ಲಿ ಸೌತೆ ಕಡಿಬೇಡ ಎಂದು ಹೇಳ್ತಾ ಇದ್ದೀರಾ ಎಂದು ನನಗೆ ತಿಳಿಯುತ್ತಿಲ್ಲ. ಮರ ಕಡಿದುಕೊಂಡು ಹೋಗಲಿಲ್ಲ ಎಂದರೆ ನನ್ನ ಮನೆಯಲ್ಲಿ ಎಲ್ಲರೂ ಉಪವಾಸ ಇರಬೇಕಾಗುತ್ತದೆ. ಅವನ ಪರಿಸ್ಥಿತಿಯನ್ನು ಆ ವ್ಯಕ್ತಿಗೆ ತಿಳಿಸಿದನು. ನೋಡು ಕಂದ, ನೀನು ಈ ಮರನೇನೋ ಕಡಿಬಹುದು, ಆದ್ರೆ ಒಂದು ಷರತ್ತು. ಏನದು? ಒಂದು ಷರತ್ತು? ನೋಡು, ನೀನು ಎಷ್ಟು ಮರಗಳನ್ನು ಕಡಿತೀಯೋ ಅದೇ ಜಾಗಕ್ಕೆ ಮತ್ತಷ್ಟು ಸಸಿಗಳನ್ನು ನೀಡಬೇಕು. ಹಾಗಿದ್ದರೆ ಮಾತ್ರ ನಿನಗೆ ಇಲ್ಲಿ ಮರ ಕಡಿಯಲು ಅನುಮತಿಯನ್ನು ಕೊಡುತ್ತೇನೆ. ಆಯಿತು ಗುರುಗಳೇ, ನೀವು ತಿಳಿಸಿದ ಹಾಗೆ ಮಾಡುವೆ ಎಂದು ಹೇಳಿದನು. ನಂತರ ಅವನು ಮರವನ್ನು ಕಡಿದುಕೊಂಡು ಹೋದನು. ಆ ಕಟ್ಟಿಗೆಯನ್ನು ಮಾರಿದರಿಂದ ಅವನಿಗೆ ಸ್ವಲ್ಪ ಹಣ ಕೂಡ ದೊರಕಿತು. ಆ ಹಣದಿಂದ ಅವನು ಮನೆಗೆ ಬೇಕಾಗುವ ಅಡುಗೆ ಮಾಡುವ ಪದಾರ್ಥವನ್ನು ತೆಗೆದುಕೊಂಡು ಹೋದನು. ಏನ್ರಿ, ಇವತ್ತು ಹಣ ಸಿಕ್ಕಿತಾ? ಹೌದು ರೂಪಾಲಿ, ಇವತ್ತು ತುಂಬಾನೇ ಮರಗಳು ಕೂಡ ಸಿಕ್ಕಿತು. ತುಂಬಾನೇ ಸಂತೋಷ ಆಯಿತು. ಮರುದಿನ ಆದಿತ್ಯ ಮತ್ತೆ ಕಾಡಿಗೆ ಹೋಗಿ ಮರ ಕಡಿದುಕೊಂಡು ಬಂದನು. ಆದಿತ್ಯ ಆ ಮರಗಳನ್ನು ಸುಟ್ಟು ಇದ್ದಿಲಾಗಿ ಮಾಡಿದನು. ಆ ಇದ್ದಿಲನ್ನು ಮಾರ್ಕೆಟಿಗೆ ತೆಗೆದುಕೊಂಡು ಹೋಗಿ ಮಾರಿದನು. ಇದ್ದಿಲನ್ನು ತುಂಬಾ ಜನ ಕೊಂಡುಕೊಂಡರು. ಆದಿತ್ಯನ ವ್ಯಾಪಾರ ಚೆನ್ನಾಗಿ ಸಾಗುತ್ತಿತ್ತು. ಅದನ್ನು ನೋಡಿ ಮಂಗಲಾಲ್ ಮತ್ತು ಚಂಗಲಾಲ್ ಇಬ್ಬರು ಕೂಡ ಆದಿತ್ಯನ ವ್ಯಾಪಾರದ ಮೇಲೆ ಅಸೂಯೆ ಪಟ್ಟರು. ಮರುದಿನ ಮಂಗಲಾಲ್ ಮರ ಕಡಿಯಲು ಹೋದನು. ಆದರೆ ಅವನಿಗೆ ಮರಗಳು ಸಿಗಲಿಲ್ಲ. ಆದಿತ್ಯ ತಾನು ಕಡಿದುಕೊಂಡಿದ್ದ ಮರಗಳ ಜಾಗದಲ್ಲಿ ಒಂದು ಚಿಕ್ಕ ಚಿಕ್ಕ ಸಸಿಗಳನ್ನು ನೆಟ್ಟಿದ್ದನು. ಆದಿತ್ಯ ಮರಗಳನ್ನು ಕಡಿದುಕೊಂಡು ಬಂದು ರಾಶಿ ಮಾಡಿಟ್ಟಿದ್ದನು. ಮಂಗಲಾಲ್ ಚಂಗಲಾಲ್ ಆದಿತ್ಯನ ಬಳಿ ಬಂದು ಕ್ಷಮೆ ಕೇಳಿದರು. ಆದಿತ್ಯ ಅಂದಿನಿಂದ ಇದ್ದಿಲಿನ ವ್ಯಾಪಾರವನ್ನು ಪ್ರಾರಂಭಿಸಿದನು. ಅವನ ವ್ಯಾಪಾರ ತುಂಬಾ ಚೆನ್ನಾಗಿ ಸಾಗುತ್ತಿತ್ತು. ಇದರಿಂದ ಆದಿತ್ಯ, ರೂಪಾಲಿ ತುಂಬಾ ಖುಷಿಯಿಂದ ಜೀವನ ಸಾಗಿಸುತ್ತಿದ್ದರು. ಇದು ಇಂದಿನ ಸಿಂಪಲ್ ಸ್ಟೋರಿ. ಈ ಸ್ಟೋರಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.